ರಾಜು ಗೌಡ ಅವ್ರು ಗೆಲ್ತಾರೆ. ಆದ್ರೆ ಫೈಟ್ ನಡೆಯುತ್ತೆ. ಅವ್ರು ಸಪೋರ್ಟ್ ಮಾಡಿದ್ರೆ, ಸದಾನಂದ ಗೌಡರು ಸಪೋರ್ಟ್ ಮಾಡಿದ್ರೆ ಬಂದ್ರೆ ಅವರು ಗೆಲ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆಯವರು. ಅವ್ರಿಗೆ ಇನ್ನೂ ವಯಸ್ಸು ಕಮ್ಮಿ. ಬಿಜೆಪಿ ಅಂತೂ ಭಾರಿ ವಲಸೆದ್ದೋಗಿದೆ. ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾರೆ, ಅಲ್ಲಿ ಇಲ್ಲಿ ಅದಿದ್ದು ಹೇಳ್ತಾರೆ. ಅರಳಲ್ಲ, ಮಲಿಕೇಣುತ್ತೆ. ಅವ್ರ ಹೆಣ್ಮಕ್ಳಿಗೆಲ್ಲ ಕೂರಿಸ್ಕೊಬಿಟ್ಟು ಕಮ್ಮಿ ದುಡ್ಡು ಅನ್ಬಿಟ್ಟು ಬೀಳಿಸಿ ಮಾಡ್ತಾರೆ. ಕೆಳಮಟ್ಟಕ್ಕೆ ತುಳಿದು ಬಿಟ್ಟಿದ್ದಾರೆ. ಅವರು ಏನ್ ಮಾಡಕ್ಕೂ ಆಗಲ್ಲ. ಅವರು ಇಲ್ಲ, ಕಾಂಗ್ರೆಸ್ ಇದು ಬಂದೇ ಬರುತ್ತೆ. ಇದು ಕಾಂಗ್ರೆಸ್ ಬೆಲ್ಟ್. ಇದು ಈ ಸಿದ್ದರಾಮಯ್ಯ ಏನಂದ್ರೆ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ಇವ್ರು ರೇಟ್ ಜಾಸ್ತಿ ಮಾಡಿದ್ರಂತೆ. ಕಾಂಗ್ರೆಸ್ ಇದೆ ಬರೋದು. ಬರೀ ಜಗಳ ತಂದಾಗ ಮೆತ್ತಗೆ ಓಡೋಗ್ಬಿಡೋರು. ಸದ್ಯ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಹಾಗಾದ್ರೆ ಇಲ್ಲಿನ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಶೋಭಾ ಕರಂದ್ಲಾಜೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೋ ಅಥವಾ ಪ್ರೊಫೆಸರ್ ರಾಜೀವ್ ಗೌಡ ಅವ್ರಿಗೆ ಜೈ ಅಂತಾರೋ? ಸೊ ಮತದಾರರನ್ನೇ ಕೇಳೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಾಮಶಂಕರ್ ಅಂತ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಆಲ್ರೆಡಿ ಎಲ್ಲ ಪಕ್ಷಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ನಾರ್ತಿಂದ ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು. ಯಾರು ಗೆಲ್ತಾರೆ ಸರ್? ರಾಜು ಗೌಡ ಅವ್ರು ಗೆಲ್ತಾರೆ. ಯಾಕೆ ಸರ್ ಪ್ರೊಫೆಸರ್ ರಾಜೀವ್ ಗೌಡ ಅವ್ರು ಗೆಲ್ತಾರೆ ಅನ್ಸುತ್ತೆ? ಯಾಕೆ ಅಂತಂದರೆ ಒಳ್ಳೆ ಕೆಲಸ ಮಾಡ್ತಾರೆ. ಈಗಿರೋ ರಾಜಕೀಯಗಳು ಭಾರಿ ವಲಸೆದ್ದೋಗಿದೆ. ಬಿಜೆಪಿ ಅಂತೂ ಭಾರಿ ವಲಸೆದ್ದೋಗಿದೆ. ಅದರಲ್ಲಿ ಹೇಳೋದು ಇನ್ನೊಂದು ಮಾತೇ ಇಲ್ಲ. ಓಕೆ, ಬಟ್ ಈಗ ಬೆಂಗಳೂರು ನಾರ್ತನ್ನ ಬಿಜೆಪಿ ಭದ್ರಕೋಟೆ ಅಂತಾರೆ. ಯಾಕಂದ್ರೆ ಬಿಜೆಪಿ ಅವರೇ ಸತತವಾಗಿ ಗೆದ್ದಿರೋದು. ಬಟ್ ಅಲ್ಲೂ ಕೂಡ ಈಗ ಅಸಮಾಧಾನ ಶುರುವಾಗಿದೆ. ಯಾಕಂದ್ರೆ ಹಾಲಿ ಸಂಸದರಾಗಿರುವಂತಹ ಸದಾನಂದ ಗೌಡ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅವ್ರು ಏನು ಇದು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಅವರಲ್ಲೇ ಎಷ್ಟೋ ಗೊಂದಲಗಳಿದೆ. ಬಟ್ ಇಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಬರೋದು. ಓಕೆ, ಸದಾನಂದ ಗೌಡರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಏನು ಅಷ್ಟಕ್ಕಷ್ಟೇ. ಅವಾಗ ಬಿಜೆಪಿ ಇದರಲ್ಲಿ ಅಷ್ಟಕ್ಕಷ್ಟೇ ಕೆಲಸ ಮಾಡಿರೋದು. ಓಕೆ, ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಇದ್ರು. ಬಟ್ ಅಲ್ಲಿ ಒಂದಷ್ಟು ಅಭಿಯಾನ ಶುರುವಾಯಿತು, ಗೋ ಬ್ಯಾಕ್ ಅಂತ, ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಸೊ ಈಗ ಹೈಕಮಾಂಡ್ ಬೆಂಗಳೂರು ಉತ್ತರಕ್ಕೆ ತಂದು ನಿಲ್ಲಿಸಿದ್ದಾರೆ. ಏನಾಗ್ಬೋದು ಹಾಗಾದ್ರೆ ರಾಜಕೀಯ ಲೆಕ್ಕಾಚಾರ? ಗೋ ಬ್ಯಾಕ್ ಅಂತಂದಮೇಲೆ ಅಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಅವರು ಯೂಸ್ಲೆಸ್ ಅಂತಲೇ ಆಯಿತು ಅಲ್ವಾ? ಅದಕ್ಕೆ ಅಲ್ಲಿಂದ ಎತ್ತಿ ಇಲ್ಲಿ ಹಾಕಿದ್ದಾರೆ. ಇನ್ನು ಅಲ್ಲಿ ನಾನು ಇದ್ದೂರಾಗೆ ಮಾಡ್ದಿಲ್ದಿದ್ದವನು ಇಲ್ದಿದ್ದೂರಲ್ಲಿ ಹೋಗಿ ನಾನು ಮಾಡೋಕ್ಕೆ ಸಾಧ್ಯನಾ? ಹಾಗಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನರು ಶೋಭಾ ಕರಂದ್ಲಾಜೆ ಅವರ ಕೈ ಹಿಡಿಯಲ್ವಾ? ಕೈ ಎಲ್ಲಿ ಹಿಡಿಯಕ್ಕೆ ಬರ್ತದೆ? ರಾಜು ಗೌಡ್ರನ್ನೇ ಹಿಡಿತದೆ. ಪೈಪೋಟಿ ಇರುತ್ತಾ ಸರ್ ಇಬ್ಬರ ಮಧ್ಯ? ಪೈಪೋಟಿ ಅದು ಇದ್ದಿತ್ತೆ. ಓಕೆ, ಈಗ ರಾಜೀವ್ ಗೌಡ್ರು ಏನು ರಾಜ್ಯಸಭಾ ಸದಸ್ಯರು ಆಗಿದ್ರು, ಆದ್ರೆ ಸಾಕಷ್ಟು ಜನಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಆದ್ರೂ ಗೆಲ್ತಾರೆ ಅಂತ ಅನ್ಸುತ್ತಾ? ಯಾರು? ರಾಜೀವ್ ಗೌಡ್ರು. ಇಲ್ಲ, ಕಾಂಗ್ರೆಸ್ ಇದು ಬಂದೇ ಬರುತ್ತೆ. ಇದು ಕಾಂಗ್ರೆಸ್ ಬೆಲ್ಟ್. ಇದು ಓಕೆ ಓಕೆ, ಬೈರತಿ ಸುರೇಶ್ ಅವರು ಒಳ್ಳೆ ಇವರು ಒಳ್ಳೆ ಇದು ಕೊಡ್ತಾರೆ. ಆಡಳಿತ ಚೆನ್ನಾಗಿದೆ ಅವ್ರದ್ದು. ಕ್ಷೇತ್ರ ಎಲ್ಲ ಡೆವಲಪ್ ಆಗಿದೆಯಾ ಹೆಬ್ಬಾಳ? ಆಗಿದೆ, ಆಗ್ತಾ ಇದೆ. ಇನ್ನೂ ಮಾಡ್ತಾನೆ ಇದ್ದಾರೆ ಅವರು, ಮಾಡ್ತಾರೆ. ಓಕೆ, ಬಟ್ ಈ ಬಾರಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಇದ್ದಾರೆ. ಜೊತೆಗೆ ಅದಕ್ಕೋಸ್ಕರನೇ ನಾವು JDS ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ ಅಂತಾರೆ. ಏನ್ ಹೇಳ್ತೀರಾ ಇದಕ್ಕೆ? ಮೈತ್ರಿ ಏನು ಯೂಸೇ ಇಲ್ಲ ಲೆಕ್ಕದಲ್ಲಿ. ಬಟ್ ಇಲ್ಲಿ ಕಾಂಗ್ರೆಸ್ ಅಂತೂ ಖಂಡಿತ ಬರುತ್ತೆ. ಅವರು 28ಕ್ಕೆ 28 ಅವರು ತಗೊಳಕ್ಕಾಗಲ್ಲ. ಹೇಳೋದಿಕ್ಕೇನು ಹೇಳ್ತಾರೆ, ಆಗಬೇಕಲ್ಲ. ಮೈತ್ರಿಯಿಂದ ಹಂಗಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ಲ? ಏನೂ ಆಗಲ್ಲ. ನಿಮ್ಮ ಪ್ರಕಾರ ಎಷ್ಟೆಷ್ಟು ಬರ್ಬೋದು ಯಾರ್ಯಾರಿಗೆ ಸರ್ 28ರಲ್ಲಿ? 28ರಲ್ಲಿ ಇಲ್ಲಿ ಬಂದರೆ ಒಂದು 15 ಇದು ಕಾಂಗ್ರೆಸ್ಸೇ ಬರ್ಬೋದು. ಬಟ್ 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು. ಒಂದೇ ಸೀಟೆ ಕಾಂಗ್ರೆಸ್ಗೆ ಬಂದಿತ್ತು, ಒಂದೇ ದಳಕ್ಕೆ ಬಂದಿತ್ತು, ಒಂದೇ ಅಷ್ಟೇ. ಈ ಸರಿ ಜಾಸ್ತಿ ಬರುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಅಲೆ ಇದೆಯಾ ರಾಜ್ಯದಲ್ಲಿ? ಹೌದು, ಇದೆ. ಅಂದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇರೋದ್ರಿಂದ ಅಲೆ ಬಂತಲ್ಲ, 136 ಬಂತಲ್ಲ, ಇದರಲ್ಲೂ ಬರ್ತದೆ. ಕೆಲಸಗಳು ಮಾಡಬೇಕಷ್ಟೇ. ಹಾಗಾದ್ರೆ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೇಲೆ ಹೇಳುತ್ತೆ? ಹೌದು, ಖಂಡಿತ 100%. ಕಮಲ ಮುದುಡುತ್ತಾಗಾದ್ರೆ ಅರಳಲ್ಲ, ಮಲಿಕೇಣುತ್ತೆ. ಮತದಾರರು ಹಾಗಾದ್ರೆ ಅಂದ್ರೆ ಸತತವಾಗಿ ಗೆಲ್ತಾ ಇರೋದ್ರಿಂದ ಈ ಬಾರಿ ಕೂಡ ಅವರೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ನೋ ಡೌಟ್. ಕಾಂಗ್ರೆಸ್ ಗೆಲ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನು, ಅವರು ಒಳ್ಳೆಯವರೇ. ಅವ್ರ ಜೊತೆಲಿರೋರು ಚೆನ್ನಾಗಿರ್ಬೇಕಲ್ಲ. ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಇವರು ಎಷ್ಟು, ನಿಮಗೇನು ದುಡ್ಡು ಇದು ಅವಶ್ಯಕತೆ ಇಲ್ಲ, ನಿಮ್ಮದು ಇದಿಲ್ಲ. ಅವರು ಒಳ್ಳೆ ಇದೆ
ಬಟ್ ಅವ್ರ ಜೊತೆಲಿರೋರು ಗೊಂದಲಗಳು ಅವರು ಮಾಡೋದು ಅವ್ರು ಮಾಡ್ತೇನೆ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆಯವರು ಅವ್ರ ಫ್ಯಾಮ್ಲಿನೇ ಒಳ್ಳೆ ಫ್ಯಾಮ್ಲಿ. ಪಾಪ ಏನೇನೋ ಇದೆ ನೋಡಿ, ಈಗ ಅವ್ರನ್ನ ಏನೇನೋ ಇದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಈಗ ರೈಸಲ್ಲಿ ಕುದುರೆಗಳಿಗೂ 4-5 ಕುದುರೆ ಓಡಿದ್ರೆ ಮಾತ್ರ ರೈಸು ಅಂತಾರೆ. ಯಾರು ಇಲ್ಲ ಅಂದರೆ ಅದು ರೈಸು ಅನ್ನಲ್ಲ ಅಲ್ವಾ? ಈಗ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಮೋದಿ ಮತ್ತೆ ಬಿಜೆಪಿ ಅನ್ನೋದು ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ಟ್ರೆಂಡ್ ಬದಲಾಗಿದ್ಯಾ? ಕರ್ನಾಟಕದಲ್ಲಿ ಏನು ಟ್ರೆಂಡ್ ಅಂದರೆ, ಅಲ್ಲಲ್ಲ, ಈಗ ಕಳೆದ ಲೋಕಸಭಾ ಚುನಾವಣೆ ಹೊತ್ತಿಗೆಲ್ಲ ಮೋದಿ ಅಲೆ ಇದೆ, ಬಿಜೆಪಿ ಅಲೆ ಇದೆ ಅನ್ನೋದಿತ್ತು. ಹಾಗಾದ್ರೆ ಈ ಬಾರಿ ಚೇಂಜ್ ಆಗಿದೆಯಾ 2024? ಚೇಂಜ್ ಆಗುತ್ತೆ, ಖಂಡಿತ ಆಗುತ್ತೆ. ಸರ್ ತಮ್ಮ ಹೆಸರು? ಅಸ್ಲಾಂ ಪಾಷಾ ಅಂತ. ಓಕೆ, ಈಗ ಚುನಾವಣೆ ಬರ್ತಾ ಇದೆ, ಆಲ್ರೆಡಿ ಇಲ್ಲಿ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದ, ಇನ್ನೊಂದ್ ಕಡೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕಾಂಗ್ರೆಸ್ ಇಂದ. ಯಾರು ಗೆಲ್ಬಹುದು ಸರ್? ಪಕ್ಕ ಕಾಂಗ್ರೆಸ್ ಗೆಲ್ಲತ್ತೆ. ಸದಾನಂದ ಗೌಡರು ಕಾಂಗ್ರೆಸ್ಸಿಗೆ ಬಂದ್ರೆ ಅವರು ಗೆಲ್ತಾರೆ, ಅವ್ರು ಒಳ್ಳೆ ಮನುಷ್ಯ. ಬಟ್ ಇಲ್ಲಿ ಅವ್ರೀಗ ಆಲ್ರೆಡಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿದ್ರು ಯಾವುದೇ ಅಸಮಾಧಾನ ಇಲ್ಲ, ಬಿಜೆಪಿ ಹೈಕಮಾಂಡ್ ಏನು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದೆ, ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ, ಕಾಂಗ್ರೆಸ್ಗೆ ಹೋಗಲ್ಲ, ಬಟ್ ಬಿಜೆಪಿಯನ್ನ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಕಾಂಗ್ರೆಸ್ಗೆ ಬರುವಂತಹ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಆಲ್ರೆಡಿ ಅಭ್ಯರ್ಥಿ ಕಣಕ್ಕೆ ನಿಂತಿದ್ದಾರೆ, ಗೆಲ್ತಾರಾ ಹೇಗೆ? ಆದರೆ ಫೈಟ್ ನಡೆಯುತ್ತೆ. ಅವ್ರು ಸಪೋರ್ಟ್ ಮಾಡಿದರೆ, ಸದಾನಂದ ಗೌಡರು ಸಪೋರ್ಟ್ ಮಾಡಿದರೆ ಫೈಟ್ ನಡೆಯುತ್ತೆ. ಅವರು ಬರಲ್ಲ ಅಂದರೆ ಪಕ್ಕ ಕಾಂಗ್ರೆಸ್ಸೇ. ಹಾಂ, ಯಾಕಂದರೆ ರಾಜರಾಜೇಶ್ವರಿ ನಗರ, ಯಶವಂತಪುರ, ಮುನಿರತ್ನಂ ಇದಾರಲ್ಲ, ಅವ್ರ ಕಡೆ ಸ್ವಲ್ಪ BJP ಇದೆ. ಆ ಓಟ್ಗಳಿಂದ ಸ್ವಲ್ಪ ಗೆಲ್ತಾರೆ ಅವರಷ್ಟೇ. ಅವ್ರು ಸಪೋರ್ಟ್ ಮಾಡಲ್ಲ ಅನ್ನೋ ನೂಟ್ಲೆ ಅಂದರೆ ಪಕ್ಕ ರಾಜೇಗೌಡರು ಗೆಲ್ತಾರೆ 100%. ಈಗ ಶೋಭಾ ಕರಂದ್ಲಾಜೆ ಅವರು ಸಂಸದರು ಕೂಡ, ಹಿಂದೆ ಸಚಿವರು ಕೂಡ ಆಗಿದ್ರು. ಸೊ ಹಾಗಾಗಿ ಅವರೇ ಸೋಲ್ತಾರೆ ಅಂತ ಹೇಳ್ತೀರಾ? ಸೋಲ್ತಾರಂದ್ರೆ ಅವರು ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾರೆ, ಅಲ್ಲಿ ಇಲ್ಲಿ ಅದಿದ್ದು ಹೇಳ್ತಾರೆ. ಯಾರಿಗೂ ಇಲ್ಲ, ಬರೀ ಮನುಷ್ಯರಂದರೆ ಇಂಡಿಯಾದಲ್ಲಿ ಯಾರಾದರೂ ಬದುಕ್ಬೋದು. ಎಲ್ಲ ಒಂದಾಗಿ ಹೊಣ್ಕೊಂಡು ಹೋಗ್ಬಿಟ್ರೆ ಜನ ಎಲ್ಲರಿಗೂ ಮತ ಹಾಕ್ತಾರೆ. ಸುಮ್ಮನೆ ಗಲಾಟೆ ಮಾಡಿಸೋದು. ಮೊನ್ನೆ ನೋಡಿ ತೇಜಸ್ವರ ಚಿಕ್ಕಪೇಟೆಯಲ್ಲಿ ಗಲಾಟೆ ಮಾಡಿ ಈಗ ಅಲ್ಸೂರ್ಗೇಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಸುಮ್ಮನೆ ಯಾರ್ಯಾರಿಗೂ ಹುಡುಗಿ ಈ ಥರ ಮಾಡಬಾರ್ದು, ಮೋಸ ಅಲ್ವಾ ಇದು? ಈಗ ಎಲ್ಲರಿಗೂ ಗೊತ್ತು ತೇಜಸ್ವಿನಿ ಮಾಡಿಸಿದ್ದಂತ. ಏನಂದ್ರು ಜನಗಳು ಹಿಂದೂ ಮುಸ್ಲಿಂ ಗಲಾಟೆ ರಂಜಾನ್ ಟೈಮಲ್ಲಿ ಗಲಾಟೆ ಮಾಡಿಸ್ಬಿಟ್ರು. ಈ ಥರ ಮಾಡಿಸ್ಬಾರ್ದು. ಗೆಲುವು ಸೋಲು ಇದೆ, ನಿಯತ್ತಾಗಿರಬೇಕು. ಅದೃಷ್ಟ ಚೆನ್ನಾಗಿದ್ರೆ ಅವ್ರು ಗೆಲ್ತಾರೆ. ಅದ್ರಲ್ಲಿ ಕಿತಾಪಿತಿ ಮಾಡಬಾರ್ದು. ಮನುಷ್ಯ ಅಂದಮೇಲೆ ಒಂದೇ ಥರ ಇರಬೇಕು. ಈಗ ಮೋದಿಜು ಬರೀ ಸುಳ್ಳು ಹೇಳಿದ್ದು. ಯಾರಿಗಾರ ಕೇಳಿ 15 ಲಕ್ಷ ಆಗ್ತೀನಿ, 20 ಲಕ್ಷ ಅದು ಕೊಡ್ತೀನಿ ಅಂದರು. ಈ ಸಿದ್ದರಾಮಯ್ಯ ಏನಂದರೆ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಇವ್ರು ರೇಟ್ ಜಾಸ್ತಿ ಮಾಡಿದ್ರಂತೆ. ಯಾಕೆ ಮೋದಿ GST ದುಡ್ಡು ಮಾಡಿಲ್ವಾ? GST ದುಡ್ಡು ಎಲ್ಲಿ ಹೋಯ್ತು? ಸಿಲಿಂಡ್ರ್ 424 ರೂಪಾಯಿ 70 ಪೈಸಾ ಇತ್ತು, 900 1000. ಇವಾಗ ಸುಮ್ಮನೆ ಎಲೆಕ್ಷನ್ ಬಂದ 2 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಇವಾಗ ಮತ್ತೆ ಲೋನ್ ಕೊಡ್ತೀನಿ ಅಂತಾರೆ. ಎಲ್ಲ ಕಷ್ಟ ಬಿಡಿಲ್ಲ ಅಷ್ಟೇ. ಅದು ಬರೀ ಸುಳ್ಳು ಹೇಳೋದು ನಂಬೇಡ್ದು. ಮೋಸ ಮಾಡ್ದೆ ಒಂದ್ಸಲ ಮೋಸ ಮಾಡ್ತಾನೆ, ಅವನನ್ನು ತೆಗ್ದೇಸಿವಿದೆ. ಈ ನಾಳೆ ಬಾ ಅಂತಲ್ಲ, ಅವನಿಗೆ ಯಾವತ್ತೂ ನಂಬೇಡ್ದು. ಮೋಸ ಮಾತ್ರ ಮಾಡಬಾರ್ದು. ಮನುಷ್ಯನಿಗೆ ಆಸೆ. 10 ರೂಪಾಯಿ ನೀವು ಕೊಡ್ತೀವಿ ನಮ್ಗೆ ಖುಷಿ. ನಾವು ಆಟೋ ಓಡಿಸೋರು, ಒಬ್ರು 10 ರೂಪಾಯಿ ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಕೊಡಲ್ಲ ಅಂದರೆ ಏನಾದ್ರು ಬೇಜಾರ? ನಾನು ಕೊಡ್ತೀನಿ, ಅದು ಮಾಡ್ತೀನಿ, 15 ಲಕ್ಷ ಹಾಕ್ತೀನಿ, ಗಾರ್ಮೆಂಟಿಗೆ ತೊಂದರೆ ಕೊಟ್ಟರು, ಎಲ್ಲ ಹಲಾಲ್ ಕಾರ್ಡ್ ಎಲ್ಲ ಫುಲ್ ಕಿತಾಪಿತಿ ಮಾಡಿದ್ದು. ಆದ್ದರಿಂದ ಜನ ನೋಡಿ, ನಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಬಂದರೆ ಕಟ್ ಮಾಡಿಬಿಡ್ತಾಯಿದ್ದು, ಹೆದರಿಕಾಗ್ಬಿಡ್ತಾಯಿದ್ದು ನನಗೆ. ಅಯ್ಯೋ ಬಿಲ್ ಬಂದುಬಿಡ್ತು ನೋಡಿ, 1 ರೂಪಾಯಿ ಬಿಲ್ ಇಲ್ಲ. ನಮ್ಮ ತಂಗಿ ಹಾಸನಿಂದ 4 ಸರ ಬರುತ್ತೆ ಊರಿಗೆ, 2000 ರೂಪಾಯಿ ಅದು ಫ್ರೀ. ಜನ ಹೇಳ್ತಾರೆ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ. ಈಗ ನೋಡಿ, ಅಕ್ಕಿ ಕೊಡ್ತಾ ಅಕ್ಕಿದಲ್ಲಿ ಕುಕ್ಕರಲ್ಲಿ ಹಾಕ್ಬಿಟ್ಟು ನೀವು TV ಹೋಗಿ ನೋಡಿ, ಪ್ಲಾಸ್ಟಿಕ್ ಅಕ್ಕಿ ಬರ್ತಾಯಿದ್ದು ಮೇಲ್ಗಡೆ. 29 ರೂಪಾಯಿ ಅಕ್ಕಿ, ಅದು ಪಾಲಿಷ್ ಮಾಡಿಬಿಟ್ಟು ಅಕ್ಕಿನ ಕೊಡ್ತಾರೆ. ಅದನ್ನು ಸಿದ್ದರಾಮಯ್ಯನವ್ರು ಕೇಳಿದ್ರೆ ಅಕ್ಕಿ ಅದು ಕೊಡಲ್ಲ ಅಂದರು. ಅದು ಕೊಳಿತಾ ಇದೆ ಅಕ್ಕಿ ಹೋಗಿ. ಆ ಥರ ಇರಬಾರ್ದು. ಎಲ್ಲರೂ ಒಂದೇ ಅಂದರೆ ಅವ್ರು ಸೆಂಟ್ರಲ್ ಇರೋರು ಒಂದು ಬಡವ್ರು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು. ಆಗಿನ ಕಾಲದಿಂದ ಇಂದಿರಾ ಗಾಂಧಿ ಪಿಂಚಿನ್, ಆಗಿನ ಕಾಲದಿಂದ ಅಂಗಲಿ ದುಡ್ಡು, ಆಗಿನ ಕಾಲದಿಂದ ಮನೆಗಳು, ಆಗಿನ ಕಾಲದಿಂದ ರೇಷನ್ ಕಾರ್ಡು, ಇವ್ರು ಏನು ಮಾಡಿದಾರೆ ತೋರಿಸಿ. ಅದೇ ಬಂಗಾರಪ್ಪನವ್ರು ಕಾಂಗ್ರೆಸ್ಸಲ್ಲಿದ್ದರು, ಕರೆಂಟ್ ಬಿಲ್ ಮಂದ ಅಂದರು. ಅದೇ ನೋಡಿ ಸಿದ್ದರಾಮಯ್ಯನವ್ರು ಕೂತ ತಕ್ಷಣ ಎಲ್ಲ ಗೌರ್ಮೆಂಟ್ ಸಾಲ ಎಷ್ಟಿದೆ ವೆಹಿಕಲ್ದು ಮಂದ ಅಂದರು. ಈಗ ನಾವು ಆಟೋ ತೊಗೊಂಡು ದುಡ್ಡು ತಿಂತಾ ಇದ್ದೀವಿ. ಜನಗಳು ಹೇಳ್ತಾರೆ, ಅವ್ರ ಮಾತು ಕೇಳಂಗಿಲ್ಲ. ಪಕ್ಕ ಕಾಂಗ್ರೆಸ್ಸೇ ಬರೋದು ಈ ಸಲ. 5 ವರ್ಷ ಆಡಿದಂಥ ಇದೇ ಕಾಂಗ್ರೆಸ್. ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ. ಈಗ ನೀವು ಆಟೋದವರು, ಬಟ್ ಕೆಲವು ಆಟೋ ಚಾಲಕರು ಬೈತಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಶಕ್ತಿ ಯೋಜನೆ ಜಾರಿಗೆ ಬಂತು, ನಮಗೆ ನಷ್ಟ ಆಗಿದೆ ಅಂತ. ನಾವು ಆಟೋದವ್ರೆ, ಬಟ್ ಯಾರಿಗೋ 10 ಜನಕ್ಕೆ ತೊಂದರೆ ಆದ್ರೆ 100 ಜನಕ್ಕೆ 1000 ಜನಕ್ಕೆ ಒಳ್ಳೇದಾಗ್ತಾರಲ್ಲ, ಅದಕ್ಕೆ ನಾವು ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಈಗ ಆಟೋದವ್ರು ಬೈತಾರಂತಾರೆ ಕರೆಕ್ಟು. ನಮಗೂ ಬಿಸ್ನೆಸ್ಲ ತುಂಬ ಕಷ್ಟ.
ನಾನು ಒಬ್ಬನ ಕಡೆಯಿಂದ ಅವ್ರು ಸಾವಿರಾರು ಜನ ಬಸ್ಸಲ್ಲಿ ಹೋಗ್ತಾರೆ. ಹೆಣ್ಮಕ್ಳಿಗೆ ಕಾಲೇಜಿಗೆ ಕಳ್ಸೋಕೆ ಮನೇಲಿ ದುಡ್ಡಿರೋ 4 ಹೆಣ್ಮಕ್ಳು ಅವ್ರ ಮನೆಯಲ್ಲೇ ಕೂತ್ಕೊಳ್ಳೋರು ಆರಾಮ ಹೋಗ್ತಾರೆ. BLಯಿಂದ ಹೆಸರುಗಟ್ಟಕ್ಕೆ ಬರ್ತಾರೆ. ಬಿಡಿ, ನಮ್ಗೊಂದು ಸ್ವಲ್ಪ ಅವ್ರ ಜೊತೆಲಿ ತೊಂದರೆ ಆಗಲಿ ಪರ, ಇವತ್ತಿಲ್ಲ ನಾಳೆ ಒಳ್ಳೇದಾಗತ್ತೆ. ನಮಗೆ ಆಗ್ತಾರೆ ರ್ಯಾಪಿಡ್ ಬೈಕಿಂದ ತೊಂದರೆ ಆಗ್ತಾ ಇರೋದು, ಆಟೋದಿಂದ ಇಲ್ಲ ನಮಗೆ. ಅವ್ರ ಹೆಣ್ಮಕ್ಳಿಗೆಲ್ಲ ಕೂರಿಸ್ಕೊಬಿಟ್ಟು ಕಮ್ಮಿ ದುಡ್ಡು ಅಂದ್ಬಿಟ್ಟು ಬೀಳಿಸಿ ಮಾಡ್ತಾಯಿದ್ದಾರೆ. ಆ ರ್ಯಾಪಿಡ್ ಬೈಕ್ ಒಂದು ನಿಲ್ಲಿಸ್ಬಿಟ್ರೆ ನಮಗೆ ಹೇಳಿದ ರಾಮಲಿಂಗಾರೆಡ್ಡಿ ಅಲ್ಲಿ ನಿಲ್ಲಿಸ್ಬಿಟ್ರೆ ನಮಗೇನು ಆಟೋಕ್ಕೆ ತೊಂದರೆ ಆಗಲ್ಲ. ಆ ಸ್ವಲ್ಪ ಜಾಸ್ತಿ ದುಡ್ಡು ಕಮ್ಮಿ ಆಗುತ್ತೆ. ಬಿಡಿ, 4,000 ಜನ ಬದುಕೊಳ್ಳಿ. ನಾವು ಒಬ್ಬರೇ ದುಡಿಬೇಕು, ನಮ್ಮ ಆಟೋಗೆ ಬರಬೇಕಂತ ಇಲ್ಲ. ಬಸ್ಸಲ್ಲಿ ಫಿರಿಯೋ ದುಡ್ಡು ಇನ್ನೂ ಒಳ್ಳೇದಲ್ಲ. ನಮಗೆ ಸ್ವಲ್ಪ ಕಮ್ಮಿ ಇದೆ, ನಾವು ಸ್ವಲ್ಪ ಕಮ್ಮಿ ಜೀವನ ಮಾಡ್ಕೊಳ್ಳೋದು. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಕಾಂಗ್ರೆಸ್ನ ಹೇಗಾದ್ರೂ ಸೋಲಿಸಲೇಬೇಕು ಅಂತ. ಅವರು ಏನು ಮಾಡೋಕ್ಕೂ ಆಗಲ್ಲ. ಅವ್ರಿಗೆ ಬೋರ್ಡಿಗಿಲ್ಲ JDSನವರು. ಆದ್ದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಇವ್ರ ಜೊತೆಗೆ ಸೇರಿದ್ದಾರೆ. ಅದು ಬರೋದು ತುಂಬ ಕಷ್ಟ, ತುಂಬ ಕಷ್ಟ. ಏನು ಮಾಡ್ತೀರಾ? ಅದರಲ್ಲೂ ಇವ್ರನ್ನ ಕಂಗಾಣಿಸ್ಬಿಟ್ಟಿದ್ದಾರೆ ಮುಸ್ಲಿಮ್ಸ್ನವರು. ಭಾರಿ ಕೆಳಮಟ್ಟಕ್ಕೆ ತುಳಿದು ಬಿಟ್ಟಿದ್ದಾರೆ. ಬಟ್ ಅದು ಏನಿದ್ರೂ ಇದು ಆಗೋದಿಲ್ಲ. ಬಟ್ ಏನಾಗಬೇಕೋ ಆಗುತ್ತೆ. ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ ಬರೋದು ಖಂಡಿತ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಹಾಗಾದ್ರೆ 28 ಲೋಕಸಭೆ BJP ಒಂದು 5-6 ಬರ್ಬೋದು. ಅದು ಸಾಮಾನ್ಯ ಕಾಂಗ್ರೆಸ್ಸಲ್ಲಿ ಒಳ್ಳೆ ಜನ ಅಂದರೆ ಆಡಳಿತ ಮಾಡೋರು ಇಲ್ಲ ಅಂದ್ಬಿಟ್ಟು ಅದೇ ಅವ್ರ ಕೈಲಿ ಸರಿಯಾದವ್ರು ಇದ್ಬಿಟ್ರೆ ಒಂದು ಬರೋಕ್ಕೆ ಕೊಡಲ್ಲ. ಪೊಸಿಷನ್ ಲೀಡ್ರ್ ಅಪೋಸಿಟ್ ಸರಿಯಾಗಿರ್ಬೇಕು, ಗಟ್ಟಿ. ಅದೇ ಅದರಲ್ಲಿ BJPಲಿ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಇಲ್ಲ. ಅವರಲ್ಲಿ ಕಿರುಮಲ್ ಮಾಡಿಬಿಡ್ತಾರೆ ಸ್ವಲ್ಪ, ಹಾಗೆ ಹಿಂಗೆ ಮಾಡಿ ಅದಿದ್ದು ಮಾಡಿ. ಆ EMI ಮಿಷಿನ್ಗಳು ತೆಗಿಲಿ, BJP ಒಂದು ಸೀಟ್ ಬರಲಿ ನೋಡೋಣ. ನಾನು ಆ ಬಟನಲ್ಲಿ ಫೋನಲ್ಲಿ ಬುಕ್ ಮಾಡ್ತಾರೆ ನಮಗೆ ಆಟೋ. ಬುಕ್ ಮಾಡಿಬಿಟ್ಟು ಅಲ್ಲಿ ಮನೆ ಹತ್ರ ಹೋಗಿ ಅಲ್ಲೇ ನಿಂತಿರ್ತಾರೆ, ನಮ್ಗೆ ಓದೋಕ್ಕೆ ಬರಲ್ಲ, ಚೆಕ್ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆ ಥರ ಮಿಷಿನ್ಗಳು ತೆಗಿಬೇಕು. ಮಿಷಿನ್ ತೆಗೆದು ಒತ್ತಲಿ ಒಟ್ಟು. ಆಗಿನ ಕಾಲದಿಂದ ಅಜ್ಜಿಯರ್ಗೆ ಹೇಳಿ ಯಾರುಗಳೇ ಹಸ್ತ ಅಂತಾರೆ. ನಮ್ಮ ಮನೆಯಲ್ಲಿ ಊರಲ್ಲಿರೋದು ಇಂದಿರಾ ಗಾಂಧಿ ಮನೇನೆ. ಇವಾಗಲೂ 5,000 ರೂಪಾಯಿ ತಿಂಗಳಿಗೆ ಬರುತ್ತೆ. 2,000 ರೂಪಾಯಿ ನನ್ನ ಮಕ್ಳಿಗೆ ಫೀಸ್ ಕಟ್ತಾಯಿದ್ದೀನಿ. ಕರೆಂಟ್ ಬಿಲ್ ಇಲ್ಲ, ಏನೋ ಬಸ್ ಚಾರ್ಜ್ ಇಲ್ಲ. ಸಾಕು 5,000 ರೂಪಾಯಿ ತಿಂಗಳಿಗೆ ಕಮ್ಮಿ ದುಡ್ಡು, 4-5 ಜನಕ್ಕೆ ಸೌಕರ್ಯ ಒಳ್ಳೇದಾಗತ್ತಲ್ಲ. ಆ ಲೆಕ್ಕದಿಂದ ಚೆನ್ನಾಗಿದೆ ಅಂತೀವಿ ಕಾಂಗ್ರೆಸ್. ಆಮೇಲೆ ಜಗಳಗಳಿಲ್ಲ ಯಾರಿಗೂ. ನೋಡಿ, ಅವ್ರು ಕೂತಾಗಲಿ ಇವತ್ತಿನವರೆಗೂ ಇಲ್ಲ. ಇಲ್ಲಾಂದ್ರೆ ಯಾವಾಗಲೂ ಜಗಳ ಆಗೋದು, ಇವ್ರಿಗೆ ಗಲಾಟೆ ಜಗಳ ಆಗೋದು. ಇವಾಗ ಜಗಳಗಳಿಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಬಗ್ಗೆ ಅವ್ರು ಬರೀ ಸುಳ್ಳು ಹೇಳ್ತಾರಲ್ಲ. ಏನಾರ ಮಾಡಿದಾರೆ ನೀವು ಹೇಳಿ. TV 15 ಲಕ್ಷ ಹಾಕಿದ್ರಾ, 100 ರೂಪಾಯಿ ಹಾಕಿದ್ರಾ? ಹೇಳಿ, ನೀವೇ ಹೇಳಿ. ಸುಳ್ಳು ಹೇಳ್ಬೇಡ್ದು ಹೇಳಿ. ನಾನು ನೀವೇ ಹೇಳಿ ಇಂಥದ್ದು ಹಾಕಿದಾರಪ್ಪ. ಇದೆಲ್ಲ ಪಬ್ಲಿಕ್ ಅದು ತಂದ್ರೋ ಬೇಡ, ಯಾಕೆ ಹೇಳಬೇಕು? ನಾವೇನಂತಾರೆ, ಸಿದ್ದರಾಮಯ್ಯನ ಅವ್ರಿಗೆ ಕೊಟ್ಬಿಟ್ಟು ರೈಟ್ ಜಾಸ್ತಿ ಮಾಡಿದಾರಂತಾರೆ. ನೀವು GST ಎಲ್ಲ ಜಾಸ್ತಿ ಮಾಡಿ, ಎಲ್ಲ ದುಡ್ಡದು ಏನು ಕೊಟ್ರಿ ನೀವು? ಅದು ಮಾಮೂಲಿ ಜಾಸ್ತಿ ಆಗತ್ತೆ. ಅದು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಹೇಳ್ತಾರೆ, ಹೇಳೋರು ಹೇಳ್ಕೊಳ್ಳಿ. ಕಾಂಗ್ರೆಸ್ ಬಂದೇ ಬರುತ್ತೆ ಪಕ್ಕ. ಬೈರ್ತಿ ಸುರೇಶ್ ಬಂದು ಅವ್ರು ತುಂಬ ಒಳ್ಳೆಯದು ಈ ಏರಿಯಾದಲ್ಲಿ. ಅವ್ರು ಬಂದಾಗಲಿಂದ ಕೆಲಸಗಳು ನಡೀತಾ ಇದೆ. ಅದೇನು ಮಾಡೋಕ್ಕಾಗಲ್ಲ, ಪೆಂಡಿಂಗ್ ಇದೆ. ಈಗ ಅವ್ರು ಒಳ್ಳೆ ಎಲ್ಲರಿಗೂ ಏನೇನು ಬೇಕು ಸೌಕರ್ಯ ಎಲ್ಲ ಮಾಡಿ ಅಲ್ಲಿ ನೀರಾವರಿ, ಯಾರು ಊಟ ಅನ್ನ ಕೇಳಲ್ಲ. ಏರಿಯಾದಲ್ಲಿ ಚೆನ್ನಾಗಿರ್ಬೇಕು, ಜಗಳಗಳು ಇರಬಾರ್ದು, ಎಲ್ಲ ಅಣ್ಣ ತಮ್ಮನ ಥರ ಇರಬೇಕು. ಕೊರೋನಾ ಟೈಮಲ್ಲೂ ಕೂಡ ಭಾರಿ ಸಪೋರ್ಟ್ ಮಾಡಿದ್ದಾರೆ ಭಾರತಿ ಸುರೇಶ್ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅಂದರೆ ಅದೇ, ಅವ್ರು ಸ್ವಲ್ಪ ಮಾತಾಡೋದು ಬರಲ್ಲ. ಬಂದಿದ್ರೆ 100% 100ಕ್ಕೆ 100 ಚಾಲೆಂಜ್ ಮಾಡ್ತಾಯಿದ್ವು. ಅವ್ರಿಗೆ ಇನ್ನೂ ವಯಸ್ಸು ಕಮ್ಮಿ, ಸ್ವಲ್ಪ ಅವ್ರು ಜನ ಹೇಳ್ದಂಗೆ ಕೇಳಬೇಕು. ಅದೇ ಅವ್ರ ಅಮ್ಮನೋ ಅವ್ರ ಅಪ್ಪನೋ ಅವ್ರ ತಾತನೋ ಇದ್ದಿದ್ರೆ ಕಾಂಗ್ರೆಸ್ ಬೀಳ್ತಿಲ್ಲ. ಏನು ಮಾಡಿದೆ, ದೇಶಕ್ಕೋಸ್ಕರ ಅವ್ರ ಪ್ರಾಣನೇ ಕೊಟ್ಬಿಟ್ರು ಅವರು. ಆ ಥರ ಬಲಿ ಇರಬೇಕು. ಇಲ್ಲಿ ಯಾರು ಇಲ್ಲ, ಬರೀ ಜಗಳ ತಂದಾಗ ಮೆತ್ತಗೆ ಓಡೋಗ್ಬಿಡೋರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.